ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಸೊ ಇವತ್ತು ನಾನು ಇಷ್ಟು ಪ್ರಾಡಕ್ಟ್ಗಳನ್ನ ಪರ್ಚೇಸ್ ಮಾಡಿದ್ದೀನಿ. ಏನು ಅಂತಂದರೆ ಇವತ್ತು ನಾನು ನೈಟು ಎಷ್ಟು ಗಂಟೆಲಿ ಅಂದರೆ ಸುಮಾರು 11 ಗಂಟೆಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕೆಂತಂದರೆ ಬೆಳಿಗ್ಗೆಗೆಲ್ಲ ಪ್ರಾಡಕ್ಟ್ ಎಲ್ಲ ಅನ್ಬಾಕ್ಸಿಂಗ್ ಅಂದರೆ ಮಕ್ಕಳು ಓಪನ್ ಮಾಡಿಬಿಡ್ತಾರೆ. ಅದಕ್ಕಿಂತ ಮುಂಚೆ ಸೊ ಎಲ್ಲನೂ ಸಹ ನಾನು ನಿಮಗೆ ತೋರಿಸೋಣ ಅಂದ್ಕೊಂಡಿದ್ದೀನಿ. ಸೊ ಇದು ಬಂದ್ಬಿಟ್ಟು ಮೀಶೋದಲ್ಲಿ ಪರ್ಚೇಸ್ ಮಾಡಿರೋವಂಥದ್ದು. ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್ಗಳೆಲ್ಲ. ಹಾಗೆ ನಾನು ಕೆಲವೊಂದು ಡ್ರೆಸ್ಗಳನ್ನ ನಾನು ಇಲ್ಲೇ ಲೋಕಲ್ ಏರಿಯಾದಲ್ಲಿ ತಗೊಂಡಿದ್ದು, ಅದ್ರ ಬಗ್ಗೆನೂ ಸಹ ನಾನು ಇವತ್ತು ಇನ್ಫಾರ್ಮೇಶನ್ ಕೊಡ್ತೀನಿ. ಬನ್ನಿ ನಾನು ಒಂದೊಂದಾಗಿ ತೋರಿಸ್ತೀನಿ ಏನೇನು ತಗೊಂಡೆ ಅಂತ ಹೇಳ್ಬಿಟ್ಟು. ಮೊದಲೇ ಪ್ರಾಡಕ್ಟ್ ಬಂದ್ಬಿಟ್ಟು ಫ್ರೆಂಡ್ಸ್, ಕಾಟನ್ ಕಿಚನ್ ಲೈನನ್ ಸೆಟ್ ಓವನ್ ಗ್ಲೋವ್ ಅಂದ್ಬಿಟ್ಟು ಇದ್ರ ಪ್ರೈಸ್ ಬಂದ್ಬಿಟ್ಟು 135 ಇದೆ. ಹಾಗೆ ಇದು ಮೀಶೋದಲ್ಲಿ 4.4 ರೇಟಿಂಗ್ಸ್ ಅನ್ನೋದು ಇದೆ. ಇದು ಏನಕ್ಕೆ ಯೂಸ್ ಅಂತಂತಂದ್ರೆ, ಇವಾಗ ಓವನ್ ಇರುತ್ತಲ್ಲ, ಓವನ್ ಇದ್ರೂ ಕೂಡ ಯೂಸ್ ಆಗುತ್ತೆ. ಇಲ್ಲ ಅಂತಂದ್ರೆ ಇವಾಗ ಬಿಸಿ ಪಾತ್ರೆಗಳನ್ನ ಎತ್ತಬೇಕು, ಹಾಗೆ ಹಾಲಿನ ಪಾತ್ರೆ ಆಗಲಿ, ಬಿಸಿನೀರು ಕಾಯಿಸ್ಬೇಕಾದ್ರೆ ಆಗಲಿ, ಏನಾದರೂ ಫಂಕ್ಷನ್ ಮಾಡ್ಬೇಕಾದ್ರೆ ದೊಡ್ಡ ದೊಡ್ಡ ಪಾತ್ರೆಗಳದ್ದು ಮುಚ್ಚುಳ ಅವೆಲ್ಲ ಎತ್ತಬೇಕಾಗುತ್ತೆ. ಅವಾಗ ಬಟ್ಟೆಗಳನ್ನ ಇಟ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ಮಸಿ ಅದನ್ನೇ ಒರೆಸ್ತೀವಿ, ಅಂದ್ರೆ ಫ್ಲೋರ್ ಎಲ್ಲ ಅದನ್ನೇ ಒರೆಸಿರ್ತೀವಿ. ಆನಂತರ ಫುಲ್ಲು ಏನಂತಂತಂದ್ರೆ ಆಮೇಲೆ ನೀರೆಲ್ಲ ಒರೆಸಿರ್ತೀವಿ, ಒಂಥರ ಮಸಿ ಮಸಿ ಆಗಿರುತ್ತೆ. ಸೊ ಇದು ಅಂತಂದ್ರೆ ಯಾರು ಕೂಡ ಅಷ್ಟೇ ಮಕ್ಕಳು ಯೂಸ್ ಮಾಡೋದಿಲ್ಲ. ಅಂದ್ರೆ ಇದು ಕಿಚನ್ಗೆ ಅಂತಾನೆ ಫಿಕ್ಸ್ ಆಗೋಗಿರುತ್ತೆ. ಸೊ ಅದರಿಂದ ನಾನು ಈ ಪ್ರಾಡಕ್ಟ್ ನ ತರಿಸ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಸ್ಕ್ರೀನ್ ಶಾಟ್ ಮೇಲೆ ನಾನು ಹಾಕಿದ್ದೀನಿ. ಇದು 4.4 ರೇಟಿಂಗ್ಸ್ ಅನ್ನೋದಿದೆ. ಸೊ ನಾನು ಕಿಚನ್ ಅಲ್ಲಿ ನೋಡಿ ಯಾವ ರೀತಿ ನೋಡಿ, ಇವಾಗ ನಮ್ಮ ಪಾಪು ಇರೋದ್ರಿಂದ ಏನ್ ಮಾಡುತ್ತೆ ಅಂತಂದ್ರೆ ಇಟ್ಲ ಇರುತ್ತಲ್ಲ, ಸೊ ಎಲ್ಲೆಲ್ಲೋ ಹಾಕ್ಬಿಡುತ್ತೆ. 1-2 ಸಲ ಬಿಸಾಕಿರೋದು ಉಂಟು. ಸೊ ಹೊಸ ತಗೊಂಡ್ ಬಂದಿದೆ, ಅದಕ್ಕೋಸ್ಕರ ನಾನು ಈ ಪ್ರಾಡಕ್ಟ್ ನ ತಗೊಂಡ್ ಬಂದಿದ್ದೀನಿ. ಅಂದ್ರೆ ಕಾಟನ್ ಇದೆ, ಇದು ಚೆನ್ನಾಗಿದೆ, ನೋಡ್ತಾ ಇರ್ಬೋದು. ಇದ್ರದ್ದು ಲಿಂಕ್ ಕೂಡ ಅಷ್ಟೇ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಬೇಕು ಅಂದ್ರೆ ಪರ್ಚೇಸ್ ಮಾಡ್ಕೋಬಹುದು ಫ್ರೆಂಡ್ಸ್. ಇನ್ನು ಎರಡನೇದಾಗಿ ವಿಂಡೋ ಗ್ಲಾಸ್ ಇದೆಯಲ್ಲ, ಅದಕ್ಕೋಸ್ಕರ ಅಂತ ನಾನು ತರಿಸಿದ್ದೀನಿ. ಯಾಕೆ ಈ ಪ್ರಾಡಕ್ಟ್ ತರಿಸಿದ್ದೀನಿ ಅಂತಂದ್ರೆ, ಸೊ ಮನೆಯಲ್ಲಿ ಹೆಣ್ಮಕ್ಳು ಇರೋದ್ರಿಂದ ಇದು ಸೇಫ್ ಅಂತಾನೆ ಹೇಳ್ಬೋದು. ಇದ್ರ ಹೆಸರು ಬಂದ್ಬಿಟ್ಟು ಏನು ಅಂತಂದ್ರೆ ಸಿ ಬ್ಲೂ ಫ್ಲವರ್ ವಿಂಡೋ ಸೆಲ್ಫ್ ಅಡೇಸಿವ್ ಅಂದ್ಬಿಟ್ಟು ಇದನ್ನ ನಾನು ಮೀಶೋಯಿಂದ ಪರ್ಚೇಸ್ ಮಾಡಿದ್ದೆ. ಇದು ರೇಟಿಂಗ್ಸ್ ನೋಡೋದಾದ್ರೆ 4.1 ಇದೆ. ಆಮೇಲೆ ನನಗೆ ಏನನ್ಸ್ತು ಅಂತಂದ್ರೆ ಹೆಂಗಿರುತ್ತಪ್ಪ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಿದ್ದೆ. ಯಾಕಂತಂದ್ರೆ ನಾನು ಕಿಚನ್ಗೆ ಶೆಲ್ಫ್ ಅಂದ್ಬಿಟ್ಟು ತರಿಸಿ ಅಂದ್ರೆ 1 ಡೇಗೆ ನಾನು ಚೇಂಜ್ ಮಾಡ್ಬಿಟ್ಟೆ. ಯಾಕಂದ್ರೆ ಒಂಥರ ಸ್ಮೆಲ್ ಅನ್ನೋದು ಬರ್ತಾ ಇತ್ತು. ಸೊ ಚೇಂಜ್ ಮಾಡ್ಬಿಟ್ಟು ಇದು ಯಾವ ರೀತಿ ಇರ್ಬೋದು ಅಂದ್ಬಿಟ್ಟು ನನಗೆ ಒಂಥರ ಕುತೂಹಲ ಇತ್ತು. ಸೊ ಫೈನಲಿ ಆಗಿ ನಾನು ವಿಂಡೋ ಇದೆಯಲ್ಲ, ವಿಂಡೋಗೆ ಹಾಕಿದ್ಮೇಲೆ, ಗ್ಲಾಸ್ಗೆ ಹಾಕಿದ್ಮೇಲೆ ಎಷ್ಟು ಚೆನ್ನಾಗಿ ಕಾಣ್ತಿತ್ತು ಅಂದ್ರೆ ಸೂಪರ್ ಆಗಿ ಕಾಣಿಸ್ತಾ ಇತ್ತು. ಆನಂತರ ಇನ್ನೊಂದು ಏನು ಅಂತ ಹೇಳ್ಬೇಕು ಅಂದ್ರೆ, ನಮ್ದು ವಿಂಡೋ ಇದೆಯಲ್ಲ ನೋಡಿರ್ಬೋದು, ಗ್ಲಾಸಸ್ ಮಾರ್ನಿಂಗ್ ಟೈಮ್ ಅಲ್ಲಿ ಹೊರಗಡೆ ಗಿಡ ಆಗಿರ್ಬೋದು, ಪಕ್ಷಿ ಅಂದ್ರೆ ನೇಚರ್ ಅನ್ನೋದು ನಮ್ಗೆ ಒಳಗಡೆ ಯಾರಿರ್ತಾರೆ ಅವ್ರಿಗೆ ಈಚೆ ಕಡೆದೆಲ್ಲ ಕಾಣ್ತಿತ್ತು. ಸೊ ನೈಟ್ ಆದ್ರೆ ಮನೆ ಒಳಗಡೆ ಏನ್ ಮಾಡ್ತಾ ಇದೀವಿ, ಸೊ ಏನು ಅಂದ್ರೆ ಲೈಟಿಂಗ್ ಆಗಿರ್ಬೋದು ಪ್ರತಿಯೊಂದು ಸಹ ಕಾಣಿಸ್ತಿತ್ತು. ಸೊ ಅದಕ್ಕೋಸ್ಕರ ನಾನು ಇದನ್ನ ತರಿಸಿದ್ದೀನಿ. ನಾನು ನಮ್ಮ ಹಸ್ಬೆಂಡ್ಗೆ ಹೇಳ್ತಿದ್ದೆ, ಸೊ ಇದು ಫಸ್ಟ್ ಗ್ಲಾಸ್ ಏನಾದ್ರು ಚೇಂಜ್ ಮಾಡಿಸಿ ಅಂದ್ಬಿಟ್ಟು ಹೇಳ್ತಿದ್ದೆ. ಸೊ ಅವರಂತೂ ಕೇಳ್ತಾನೆ ಇರ್ಲಿಲ್ಲ. ಅದಕ್ಕೆ ಫೈನಲಿ ಆಗಿ ನಾನೇ ಡಿಸೈಡ್ ಮಾಡಿ ನಾನು ವಿಂಡೋಗೆ ಮತ್ತೆ ಗ್ಲಾಸ್ಗೆ, ವಿಂಡೋ ಗ್ಲಾಸ್ ನೋಡ್ತಾ ಇದ್ದೀರಲ್ಲ, ಸೊ ಇದಕ್ಕೆ ಅಂತ ಹೇಳ್ಬಿಟ್ಟು ನಾನು ತಗೊಂಡಿದ್ದೀನಿ. ಅಂದ್ರೆ ಸ್ಟಾರ್ಟಿಂಗ್ ಅಲ್ವಾ, ಅಂದ್ರೆ ಯಾವ್ದು ಡಿಸೈನ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನನಗೆ ಕನ್ಫ್ಯೂಸ್ ಆಗ್ತಿತ್ತು. ಬಟ್ ಇದಂತೂ ತುಂಬಾನೇ ಚೆನ್ನಾಗಿ ಕಾಣ್ತಿದೆ. ಸೊ ಹಾಕಿದ್ಮೇಲೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ವಿಂಡೋಗೆ ಅಂತ ಹೇಳ್ಬಿಟ್ಟು. ಸೊ ನಾನಿದು ಒಂದು ಆರ್ಡರ್ ಮಾಡಿದ್ದೆ, ಬಟ್ ಶಾರ್ಟೇಜ್ ಆಗೋಯ್ತು. ಅಂದ್ರೆ ಅಂದ್ರೆ ನಮ್ದು 2 ಕಿಟಕಿ ಇರುತ್ತಲ್ಲ, ಸೊ ಒಂದು ಕಿಟಕಿಗೆ ಮಾತ್ರ ಆಗಿದ್ದು. ಆಮೇಲೆ ಇನ್ನೊಂದು ಕಿಟಕಿಗೆ ಶಾರ್ಟೇಜ್ ಆಯ್ತು, ಅಂದ್ರೆ ಮುಕ್ಕಾಲ್ ಭಾಗ ಆಯ್ತು, ಇನ್ನ ಕಾಲ್ ಭಾಗ ಹಂಗೆ ಅಸಹ್ಯ ಕಾಣುತ್ತೆ ಅಂದ್ಬಿಟ್ಟು ಸೊ ನಾವು ಹಾಕಕ್ ಹೋಗಿಲ್ಲ, ಹಂಗೆ ಎತ್ತಿಟ್ಟಿದ್ದೀನಿ. ಮತ್ತೆ ಇನ್ನೊಂದು ಆರ್ಡರ್ ಮಾಡಿದ್ದೀನಿ ನಾನು. ಸೊ ಅದ್ ಬಂದ್ಮೇಲೆ ಇನ್ನೊಂದು ವಿಂಡೋಗೆ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ. ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಅಂದ್ರೆ ಇವಾಗ ಹೊರಗಡೆ ಏನು ಅಂದ್ರೆ ಹೊರಗಡೆ ಕಾಣೋದಿಲ್ಲ, ಹಾಗೆ ಹೊರಗಡೆ ಇರೋರ್ಗೆ ಒಳಗಡೆ ಏನು ಸಹ ಕಾಣಲ್ಲ. ಹಾಗೆ ಮೆಶ್ ಕೂಡ ಹಾಕಿದ್ದೀನಿ. ಮೆಶ್ ಎಂತಕ್ಕೆ ಹಾಕಿದ್ದೀನಿ ಅಂದ್ರೆ ಸೊಳ್ಳೆ ಎಲ್ಲ ಬರುತ್ತಲ್ಲ, ಸೊ ಅದಕ್ಕೋಸ್ಕರ ಮೆಶ್ ಅನ್ನೋದನ್ನ ನಾನು ಹಾಕಿದ್ದೀನಿ. ಹಾಗೆ ಸ್ನೇಹಿತರೆ, ನಿಮ್ಮನೆಗೂ ಏನಾದರೂ ಬೇಕು ಅಂತಂದ್ರೆ ಸೊ ನಾನು ಲಿಂಕ್ ಹಾಕಿರ್ತೀನಿ. ಅಂದ್ರೆ ಬೇರೆ ಡಿಸೈನ್ಸ್ ಇದೆ, ಕಲರ್ಗಳಿದೆ, ನಿಮ್ಮನೆಗೆ ಯಾವುದು ಚೆನ್ನಾಗಿ ಸೂಟೇಬಲ್ ಆಗುತ್ತೆ ಸೊ ಅದನ್ನ ನೀವು ಪರ್ಚೇಸ್ ಮಾಡ್ಬೋದು. ನೆಕ್ಸ್ಟ್ ಪ್ರಾಡಕ್ಟ್ ನ ನೋಡೋಣ ಬನ್ನಿ ಸ್ನೇಹಿತರೆ. ಇದು ಹೆಸರು ಬಂದ್ಬಿಟ್ಟು ಏರ್ ಫಿಕ್ಸ್ ಅಂತ ಹೇಳಿ ಫಿನಿಶಿಂಗ್ ಸ್ಟಿಕ್. ಅಂದ್ರೆ ಯಾಕೆ ಈ ಪ್ರಾಡಕ್ಟ್ ನ ತಗೊಂಡ್ ಬಂದಿದ್ದೀನಿ ಅಂತಂದ್ರೆ, ಅಂದ್ರೆ ಇವಾಗ ಹೆಣ್ಮಕ್ಳೆಲ್ಲ ಇದ್ದಾರೆ ಮನೆಯಲ್ಲಿ. ಸೊ ಮನೆಯಲ್ಲಿ ಹೆಣ್ಮಕ್ಳು ಇದ್ದಾರೆ ಅಂದ್ರೆ
ಸೊ ಲೇಡೀಸ್ಗಾಗ್ಲಿ ಹೆಣ್ಮಕ್ಳಿಗಾಗ್ಲಿ ಇದು ಯೂಸ್ ಆಗುತ್ತೆ. ಯಾಕೆ ಅಂತಂದ್ರೆ ನಾವು ತಲೆ ಬಚ್ಕೊಂಡಿದ್ದಾಗ ಈ ಪುಡಿ ಕೂದಲು ಅಂತಾರಲ್ಲ ಕಿವಿ ಹತ್ರ, ಸೊ ಆ ಕೂದಲು ಹೇರ್ ಅನ್ನೋದು ಹಂಗೆ ಇರುತ್ತೆ. ಸೊ ಅದನ್ನ ನಾವು ಪದೇ ಪದೇ ಸರಿ ಮಾಡ್ಕೊಂತಾನೆ ಇರ್ಬೇಕು. ಗಾಳಿ ಬಂದ್ರು ಕೂಡ ಆ ಹೇರ್ ಅನ್ನೋದು ಹಂಗೆ ಬರ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ನಾನಿದು ಏರ್ ಫಿಕ್ಸೋ ತಗೊಂಡಿದ್ದೀನಿ. ಇದನ್ನ ಯೂಸ್ ಮಾಡ್ಬೋದು ಇವಾಗ ಫಂಕ್ಷನ್ ಇರುತ್ತೆ, ಹಾಗೆ ಮಕ್ಳಿಗೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ನೋಡಿ ಈ ತರ ಎಲ್ಲ ಪುಡಿ ಕೂದಲು ಬರುತ್ತಲ್ಲ, ಸೊ ಅಂತ ಟೈಮಲ್ಲಿ ಈ ಪ್ರಾಡಕ್ಟ್ ನ ಯೂಸ್ ಮಾಡ್ಬೋದು. ನಾನು ನೆಕ್ಸ್ಟ್ ಡೇ ನಾನು ಹೆಂಗೆ ರೆಡಿ ಆದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಸೊ ನಾನು ನೋಡಿ ನಾನು ತಲೆ ಎಲ್ಲ ಬಾಚ್ಕೊಂಡಿದ್ರು ಕೂಡ ಆ ಕಿವಿ ಹತ್ರ ಅಂದ್ರೆ ಪುಡಿ ಪುಡಿ ಕೂದಲು ಅಂತ ಹೇಳ್ತಾರಲ್ಲ, ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು. ಸೊ ನಾನು ಇವಾಗ ಅಪ್ಲೈ ಮಾಡ್ತಾ ಇದ್ದೀನಿ, ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕುತ್ಕೊಂಡಿದೆ ಅಂತ. ಅಂದ್ರೆ ಏರ್ ಫಿಕ್ಸ್ ಹಾಕಿದ್ಮೇಲೆ ಇವಾಗ ಒಂದು ಫಂಕ್ಷನ್ಗಾಗ್ಲಿ ಈ ತರ ಒಂದು ಪ್ರಾಡಕ್ಟ್ ಇದ್ರೆ ಮನೆಯಲ್ಲಿ ತುಂಬಾನೇ ಯೂಸ್ ಆಗುತ್ತೆ. ಸೊ ನೋಡಿ ಫೈನಲ್ ಆಗಿ ನಾನು 2 ಕಡೆನೂ ಕೂಡ ಅಷ್ಟೇ ಏರ್ ಫಿಕ್ಸ್ ಅನ್ನೋದನ್ನ ಅಪ್ಲೈ ಮಾಡಿದೀನಿ. ಎಷ್ಟು ಚೆನ್ನಾಗಿ ಕೂತಿದೆ ಅಂತ ಹೇಳ್ಬಿಟ್ಟು. ಇದ್ರ ಪ್ರೈಸ್ ಸ್ನೇಹಿತರೆ 224 ರುಪೀಸ್ ಇದೆ. ಸೊ ಎಲ್ಲರೂ ಕೂಡ ಅಷ್ಟೇ ಬೈ ಮಾಡ್ಕೊಬಹುದು. ಅಂದ್ರೆ ನಿಮ್ಗೆ ಕಂಫರ್ಟಬಲ್ ಅನ್ನೋದಿದ್ರೆ ತಗೊಬಹುದು. ಇದ್ರ ಲಿಂಕ್ ಕೂಡ ಅಷ್ಟೇ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ಇನ್ನು ಈ ಪ್ರಾಡಕ್ಟ್ ಅಂತೂ ಸರ್ಪ್ರೈಸಿಂಗ್ ಗಿಫ್ಟ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಯಾಕೆ ಅಂತಂದ್ರೆ ನಾನು ವಾಣಿಗೋಸ್ಕರ ಸರ್ಪ್ರೈಸ್ ಆಗಿ ನಾನು ಆರ್ಡರ್ ಮಾಡಿರೋಂಥದ್ದು. ಊರಬ್ಬ ಬೇರೆ ಬಂತು ಅಂತ ಹೇಳಿದ್ನಲ್ಲ, ಸೊ ಅದಕ್ಕೋಸ್ಕರ ವಾಣಿಗೆ ಅಂತ ಅಂದ್ರೆ ಸರ್ಚ್ ಮಾಡಿದೆ. ಅಂದ್ರೆ ಮೀಶೋದಲ್ಲಿ ನನಗೆ ಪ್ರಾಡಕ್ಟ್ ಚೆನ್ನಾಗಿದೆ ಅನಿಸ್ತು. ಇದ್ರ ಪ್ರೈಸ್ ಬಂದ್ಬಿಟ್ಟು 305 ರೂಪಾಯಿ. ರೇಟಿಂಗ್ಸ್ ನೋಡಂಗಾದ್ರೆ 4.4 ರೇಟಿಂಗ್ಸ್ ಇದೆ. ಆಕ್ಚುಲಿ ಏನ್ ಗೊತ್ತಾ ಸ್ನೇಹಿತರೆ, ನಾನು ಫ್ಯಾನ್ಸಿ ಸ್ಟೋರ್ಗೆ ಹೋಗಿದ್ದೆ. ಫ್ಯಾನ್ಸಿ ಸ್ಟೋರ್ ಅಲ್ಲಿ ಒಂದ್ 2-3 ಶಾಪ್ ಅಲ್ಲಿ ನಾನು ಸರ್ಚ್ ಮಾಡಿದೆ. ಅಂದ್ರೆ ಚೆನ್ನಾಗಿರೋದು ಅಂದ್ರೆ ಶಾರ್ಟ್ ಆಗಿರ್ಬೇಕು, ಅಂದ್ರೆ ನೋಡೋದಕ್ಕೆ ಲುಕ್ ಆಗಿರ್ಬೇಕು ಅಂತ. ಬಟ್ ನನ್ಗೆ ಅದು ಏನು ಸಿಗ್ಲೇ ಇಲ್ಲ. ಆನಂತರ ನಾನು ಮೀಶೋದಲ್ಲಿ ಪ್ರಾಡಕ್ಟ್ ನಾನು ಆರ್ಡರ್ ಮಾಡಿದ್ಮೇಲೆ ನನಗೆ ಒಂಥರ ಖುಷಿ ಆಯ್ತು ಸ್ನೇಹಿತರೆ. ಸೊ ಇದು ನೋಡ್ತಾ ಇದೀರಲ್ಲ, ಇದು ಸರ ಬಂದ್ಬಿಟ್ಟು ತುಂಬಾನೇ ಚೆನ್ನಾಗಿದೆ. ಹಾಗೆ ಅಲ್ಲಿ ಗುಂಡು ಗುಂಡು ತರ ಮಣಿ ತರ ಬಂದಿದೆ. ಮತ್ತೆ ಆ ಪದಕ ಅಂತ ನೋಡ್ತಾ ಇರ್ಬೋದು ಎಷ್ಟು ಸಿಂಪಲ್ ಆಗಿದೆ. ಅಂದ್ರೆ ಹೆವಿ ಗ್ರ್ಯಾಂಡ್ ಇಲ್ಲ, ಅಂದ್ರೆ ವೆಯ್ಟ್ ಅನ್ನೋದು ಅಷ್ಟೇನೆ ಜಾಸ್ತಿ ಇಲ್ಲ ವೆಯ್ಟ್. ಹಾಗೆ ಇದು ಬಳೆ ಬಂದ್ಬಿಟ್ಟು ನೋಡ್ತಾ ಇರ್ಬೋದು, ಅಂದ್ರೆ ಖಡ್ಗ ಅಂತಾರಲ್ಲ, ಸೊ ಬಳೆ ಬದಲಾಗಿ ಇದನ್ನ ಯೂಸ್ ಮಾಡ್ಬೋದು. ಸೊ 2 ಸೆಟ್ಗೆ ಅಂದ್ರೆ 2 ಸೆಟ್ ಸರ ಕೊಟ್ಟಿದ್ದಾರೆ, ಒಂದು ಲಾಂಗು ಇನ್ನೊಂದು ಶಾರ್ಟ್. ಸೊ ಎರಡಕ್ಕೂ ಕೂಡ ಅಷ್ಟೇ ಈ ಬಳೆ ಅನ್ನೋದನ್ನ ಹಾಕೊಬಹುದು. ಆಕ್ಚುಲಿ ನಮ್ಮ ಬಾಣಿ ಅಂತೂ ಬಳೆನೇ ಹಾಕೋದಿಲ್ಲ, ಸೊ ಅವಳಿಗೆ ಈ ಬಳೆ ಅನ್ನೋದು ಸೆಟ್ ಆಯ್ತು. ಸೊ ಇದು ನೋಡ್ತಾ ಇದ್ದೀರಲ್ಲ, ಇದು 2ನೇದು ಸರ ಅನ್ನೋದು ತುಂಬಾ ಶಾರ್ಟ್ ಆಗಿದೆ. ನೋಡ್ತಾ ಇದ್ರೆ ಒಂಥರ ಅಂದ್ರೆ ಬೆಳ್ಳಿ ತರ ಇಲ್ಲ, ಒಂದೊಂದು ನೋಡಕ್ಕೆ ಚೆನ್ನಾಗಿ ಕಾಣೋದಿಲ್ಲ. ಸೊ ಇದು ಎಷ್ಟು ಅಂದ್ರೆ ಬ್ರಾಸ್ ರೀತಿ ಇದೆ. ಸೊ ಇದನ್ನ ನಾವು ಅಂದ್ರೆ ದೊಡ್ಡವರು ಕೂಡ ಅಷ್ಟೇ ಹಾಕೊಬಹುದು. ಅಂದ್ರೆ ಡ್ರೆಸ್ ಎಲ್ಲ ಹಾಕೊಂತೀವಲ್ಲ, ಸೊ ಅವಾಗ ಇದನ್ನ ಹಾಕೊಬಹುದು. ಇದಕ್ಕೆ ಓಲೆ ಅನ್ನೋದು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ. ನೋಡ್ತಾ ಇರ್ಬೋದು ಜುಮ್ಕಾ ಕೊಟ್ಟಿದ್ದಾರೆ ಇದಕ್ಕೆ. ಅಂದ್ರೆ ಯಾವ ರೀತಿ ಡಿಸೈನ್ ಇದೆ ಅಂತಂದ್ರೆ ನೀವೇ ಒಂದ್ಸಲ ಇಷ್ಟು ಚೆನ್ನಾಗಿದ್ಯಾ ಅಂತ ಅನ್ಸುತ್ತೆ. ಅಂದ್ರೆ ಸೆಟ್ ಅಲ್ಲಿ ಬರೋದು ತುಂಬಾನೇ ಅಪರೂಪ. ನೋಡ್ತಾ ಇರ್ಬೋದು ಇದನ್ನ ನಮ್ಗೆ ಮೇಲೆ ಇದು ಜುಮ್ಕಾ ಇದೆಯಲ್ಲ, ಜುಮ್ಕದ ಮೇಲೆ ಹೋಲೆ ಇದೆಯಲ್ಲ, ಸೊ ಅದು ಯಾವ ರೀತಿ ಇದೆ ಅಂತಂದ್ರೆ ಗಡಿಯಾರ ಇದೆಯಲ್ಲ, ಗಡಿಯಾರದಲ್ಲಿ ಆ ರೀತಿ ಬರುತ್ತೆ ನೋಡಿ. ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಇದೆ, ಆ ಗಡಿಯಾರ ತರನೇ ಇದೆ. ಸೊ ಇದಂತೂ ತುಂಬಾನೇ ಇಷ್ಟ ಆಯ್ತು ನನ್ಗೆ. ಸೊ ಇದನ್ನ ಓಲೆ ಬೇಕಂದ್ರೆ ನಾನು ಕೂಡ ಅಷ್ಟೇ ಹಾಕೊಬಹುದು. ಅಂದ್ರೆ ಡ್ರೆಸ್ ಎಲ್ಲ ಹಾಕೊಂತೀವಲ್ಲ, ಸೊ ಯಾರ್ ಬೇಕಾದ್ರೂ ಈ ಓಲೆ ಅನ್ನೋದನ್ನ ಹಾಕೋಬಹುದು, ಚೆನ್ನಾಗಿದೆ. ಸೊ ಈ ಪ್ರಾಡಕ್ಟ್ ಬಂದ್ಬಿಟ್ಟು ಉಂಗುರ ಕೊಟ್ಟಿದ್ದಾರೆ ಸ್ನೇಹಿತರೆ. ಎಷ್ಟು ಚೆನ್ನಾಗಿದೆ ನೋಡಿ, ಚಿಕ್ಕದಾಗಿ ಪುಟ್ಟದಾಗಿದೆ. ಅಂದ್ರೆ 305ಗೆ ಅಂದ್ರೆ 305 ರೂಪಾಯಿಗೆ ಇಷ್ಟು ಒಳ್ಳೆ ಪ್ರಾಡಕ್ಟ್ ಗಳು ಮೀಶೋದಲ್ಲಿ ಸಿಗ್ತಾ ಇರೋದ್ರಿಂದ ಅಂದ್ರೆ ಎಲ್ರಿಗೂ ಕೂಡ ಅಷ್ಟೇ ಒಂದು ಯೂಸ್ ಅನ್ನೋದು ಆಗುತ್ತೆ. ಇದನ್ನು ಅಷ್ಟೇ ಅಂದ್ರೆ 2 ಸೆಟ್ ಆಫ್ ನೆಕ್ಲೆಸ್ಗೆ ಕೊಟ್ಟಿದ್ದಾರೆ. ಇದನ್ನು ಕೂಡ ಹಾಕೊಬಹುದು. ಸೊ ಇದು ಬಂದ್ಬಿಟ್ಟು ತುಂಬಾನೇ ಚೆನ್ನಾಗಿದೆ. ನನ್ಗೆ ಇದು ಅಟ್ರಾಕ್ಷನ್ ಅಂತಾನೆ ಹೇಳ್ಬೋದು. ಇವಾಗ ನಾವೇನಾದ್ರೂ ಫಂಕ್ಷನ್ ಮದ್ವೆಗೆಲ್ಲ ಹೋಗ್ತೀವಿ ಅಂತಂದ್ರೆ ಸೊ ಈ ಉಂಗುರ ಅನ್ನೋದು ಹಾಕೊಬಹುದು. ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ, ನೋಡ್ತಾ ಇದೀರಲ್ಲ. ಇದ್ರದ್ದು ಲಿಂಕ್ ಕೂಡ ಅಷ್ಟೇ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಸ್ನೇಹಿತರೆ. ಸೊ ಇದನ್ನ ಬೈ ಮಾಡ್ಬೋದು. ಸೊ ನಾನು ನಮ್ಮ ಬಾಡಿಗೆ ಹಾಕ್ತೆ, ತುಂಬಾನೇ ಚೆನ್ನಾಗಿ ಕಾಣ್ತಿತ್ತು. ಬಟ್ ಇದು ಏನಂತ ಗೊತ್ತಾಗಿಲ್ಲ ನನಗೆ, ಇದು ಸರಕ್ ಕೊಟ್ಟಿರೋದ ಏನಂತ ಗೊತ್ತಾಗಿಲ್ಲ ಈ ಪ್ರಾಡಕ್ಟ್ ಮಾತ್ರ. ಅದಕ್ಕೆ ಹಂಗೆ ಎತ್ತಿಕ್ಬಿಟ್ಟೆ ಸ್ನೇಹಿತರೆ. ಸೊ ನಿಮ್ಗೆ ಏನಾದ್ರು ಗೊತ್ತಾದ್ರೆ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ.
ಈ ಬಟ್ಟೆನ ನೋಡ್ತಿದ್ದೀರಲ್ಲ ಸ್ನೇಹಿತರೆ, ಈ ಬಟ್ಟೆ ಅಂತೂ ತುಂಬಾನೇ ಚೆನ್ನಾಗಿದೆ. ನಾನು ಇದನ್ನ ಮೀಶೋದಲ್ಲಿ ತಗೊಂಡಿಲ್ಲ. ಯಾಕೆ ಅಂತಂದ್ರೆ ಡಿಸೈನು ಮತ್ತೆ ಬಟ್ಟೆ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ಇದನ್ನ ಲೋಕಲ್ ಏರಿಯಾದಲ್ಲೇ ತಗೊಂಡಿರೋಂಥದ್ದು. ತುಂಬಾನೇ ಚೆನ್ನಾಗಿದೆ. ಕಲರ್ ಅಂತೂ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಪ್ಯಾರೆಟ್ ಗ್ರೀನು ನೋಡ್ತಾ ಇರ್ಬೋದು. ಅಂದ್ರೆ ಊರಬ್ಬ ಬಂತಲ್ಲ, ಸೊ ಅದಕ್ಕೋಸ್ಕರ ಈ ಬಟ್ಟೆನ ನಾನು ಪರ್ಚೇಸ್ ಮಾಡಿದೀನಿ. ಇದನ್ನ ಏಂತಕ್ ತಗೊಂಡಿರೋಂಥದ್ದು ಅಂದ್ರೆ ಪೂಜಾ ಆರತಿ ಎತ್ಕೊಂತಾಳೆ ಅನ್ಬಿಟ್ಟು ಅಂದ್ರೆ ಲಂಗ ದಾವಣಿ ಸೀರೆ ಉಟ್ಕೊಂಬ ಅಂತಂದೆ. ಅಮ್ಮ ಆಗಲ್ಲ, ಆರತಿ ಎಲ್ಲ ಎತ್ಕೊಂಡು ಹೋಗ್ಬೇಕಲ್ಲ, ಆಗಲ್ಲ ಅಂತಂದ್ಲು. ಸೊ ಅದಕ್ಕೋಸ್ಕರ ಇದು ಲೆಹಂಗಾ ತರನು ಇರುತ್ತೆ, ಲಂಗ ದಾವಣಿ ತರನು ಇರುತ್ತೆ, ಎರಡು ತರನು ಸಹ ಹಾಕೊಬಹುದು. ಇದಕ್ಕೆ ಲೇಸ್ ಅನ್ನೋದನ್ನ ಈ ರೀತಿ ಕೊಟ್ಟಿದ್ದಾರೆ, ಡಾಬು, ಅದಕ್ಕೆ ಲೇಸ್ ಅನ್ನು ಅಟ್ಯಾಚ್ ಮಾಡಿದ್ದಾರೆ. ಆಮೇಲೆ ಆ ಬಾರ್ಡರ್ ಇದೆಯಲ್ಲ ಕೆಳಗಡೆ, ಬಾರ್ಡರ್ ತುಂಬಾನೇ ಚೆನ್ನಾಗಿದೆ, ತುಂಬಾ ಹಗ್ಲವಾಗಿ ಕೊಟ್ಟಿದ್ದಾರೆ. ಹಾಗೆ ಅಲ್ಲಲ್ಲಿ ಬುಟ್ಟ ಅನ್ನೋದನ್ನ ಅಷ್ಟೇ ಚೆನ್ನಾಗಿ ಕೊಟ್ಟಿದ್ದಾರೆ. ಆಮೇಲೆ ಇದು ನಾನು ಸ್ವಲ್ಪ ಸೈಡ್ ಅಲ್ಲಿ ಮಾತ್ರ ಸ್ಟಿಚ್ ಮಾಡಿಸಿದೀನಿ. ಅಂದ್ರೆ ಹೊಲ್ಸಿರೋದಂದ್ರೆ ಪರ್ಫೆಕ್ಟ್ ಆಗಿ ಫಿಟ್ ಆಗಿರುತ್ತೆ. ಸೊ ಇದು ರೆಡಿಮೇಡ್ ಅಲ್ವಾ, ಅದಕ್ಕೆ ಇದು ಡ್ರೆಸ್ ಅಂತೂ ತುಂಬಾನೇ ಚೆನ್ನಾಗಿದೆ. ನನ್ ಪೂಜೆಗೆ ಅಂತ ಹೇಳ್ಬಿಟ್ಟು ತಗೊಂಡಿದ್ದು. ಅಂದ್ರೆ ಇವಾಗ ಊರಬ್ಬ ಬಂತು ಅಂತ ಹೇಳಿದ್ನಲ್ಲ, ನಾನು ಬಟ್ಟೆ ಶಾಪ್ ಇಂದ ತಗೊಂಡಿದ್ದೆ. ಬಟ್ ಎಷ್ಟು ಚೆನ್ನಾಗಿದೆ ಅಂದ್ರೆ ಮೀಶೋದಲ್ಲಿ ತಗೊಳ್ಳೋಣ ಅನ್ಕೊಂಡ್ವಿ. ಬಟ್ ಮೀಶೋದಲ್ಲಿ ಅಂದ್ರೆ ಏನಾಯ್ತು ಅಂತಂದ್ರೆ ಇವಾಗ ಹಬ್ಬ ಬೇರೆ ಬಂತಲ್ಲ, ಇವಾಗ ಪ್ರಾಡಕ್ಟ್ ಇದು ಡ್ರೆಸ್ ಏನಾದ್ರು ತಗೊಂಡು ಮತ್ತೆ ಏನಾದ್ರು ಇಷ್ಟ ಆಗಿಲ್ಲ ಅಂದ್ರೆ ಮತ್ತೆ ರಿಟರ್ನ್ ಕೊಟ್ಟು ಮತ್ತೆ ಅವರು ಹೊಸ ಪ್ರಾಡಕ್ಟ್ ನ ಕಳ್ಸೋದಿಕ್ಕೆ ಲೇಟ್ ಆಗುತ್ತೆ ಅನ್ಬಿಟ್ಟು ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡಿಲ್ಲ. ಇದನ್ನ ಬಂದ್ಬಿಟ್ಟು ಶಾಪ್ ಅಲ್ಲಿ ಇದ್ರ ಪ್ರೈಸ್ ಬಂದ್ಬಿಟ್ಟು 1500 rupees, ಅಂದ್ರೆ 1500 ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡಿದೀನಿ. ಈ ಕಲರ್ ಅನ್ನೋದು ಪ್ಯಾರೆಟ್ ಗ್ರೀನ್ ಅನ್ನೋದು ಎಷ್ಟು ಚೆನ್ನಾಗಿದೆ. ಇಲ್ಲಿ ಬುಟ್ಟ ಬುಟ್ಟ ತರ ಬಂದಿದೆ. ಹಾಗೆ ಬಾರ್ಡರ್ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ, ಲೆಂತಿ ಆಗಿದೆ, ನೋಡ್ತಾ ಇರ್ಬೋದು. ಸೊ ಇದಕ್ಕೆ ಬ್ಲೌಸ್ ಈ ರೀತಿಯಾಗಿ ಬಂದಿದೆ. ಇದನ್ನ ಆಕ್ಚುಲಿ ಈ ಬ್ಲೌಸ್ ನ ನಾನು ಸ್ಟಿಚ್ ಮಾಡಿಸಿದೀನಿ. ಅಂದ್ರೆ ತುಂಬಾ ಅಂದ್ರೆ ಇವಾಗ ಹಬ್ಬ ಊರಬ್ಬ ಬೇರೆ ಬಂತಲ್ಲ, ಸೊ ಲೇಟ್ ಆಗಿ ಕೊಡ್ತಾರೆ ಅಂದ್ಬಿಟ್ಟು ಅಂದ್ರೆ ತಂದಿದ ತಕ್ಷಣನೇ ಅಂದ್ರೆ ನೆಕ್ಸ್ಟ್ ಡೇನೆ ನಾನು ಬಟ್ಟೆನ ನಾನು ಸ್ಟಿಚ್ ಮಾಡ್ಸಕ್ ಕೊಟ್ಬಿಟ್ಟೆ. ಅಂದ್ರೆ ಇವಾಗ 1 day ಅನ್ನೋರು 2 days 3 days ಕೊಡ್ತಾರೆ. ಸೊ ಅದರಿಂದ ನಾನು ಸ್ಲೀವ್ ಅನ್ನೋದನ್ನ ಅಟ್ಯಾಚ್ ಮಾಡಿಸಿದೀನಿ. ಸೊ ಇಲ್ಲಿ ಬಫ್ ಅಂದ್ರೆ ಬುಟ್ಟ ತರ ಬರುತ್ತೆ ಇಲ್ಲಿ ಸ್ಲೀವ್ ಹತ್ರ. ಸೊ ಅದಕ್ಕೆ ಬಟ್ಟೆ ಅನ್ನೋದು ಸಾಲ್ಟೇಜ್ ಆಗುತ್ತೆ ಅನ್ಬಿಟ್ಟು ಈ ರೀತಿ ಪ್ಲೇನ್ ಆಗಿ ಹೊಲ್ಸಿದೀನಿ. ಹಾಗೆ ಹಿಂದೆ ಬಂದ್ಬಿಟ್ಟು ಜಿಪ್ ಅನ್ನೋದು ಬಂದಿದೆ. ಸೊ ನೋಡ್ತಾ ಇರ್ಬೋದು, ನಾನು ಎರಡನ್ನು ಕೂಡ ಅಷ್ಟೇ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಅಂದ್ರೆ ಬ್ಲೌಸ್ಗೂ ಮತ್ತೆ ಲೆಹಂಗಾ ಅಂದ್ರೆ ಲಂಗಕ್ಕೆ ತುಂಬಾನೇ ಚೆನ್ನಾಗಿ ಕಾಣ್ತಾ ಇದೆ. ಹಾಗೆ ಇವಾಗ ತೋರ್ಸೋದ್ಕಿಂತ ನೋಡಿ ಊರ ಹಬ್ಬದಲ್ಲಿ ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದಾಳೆ ಅಂತ ಹೇಳ್ಬಿಟ್ಟು ಪೂಜನ್ಗೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ಇದಕ್ಕೆ ವೇಲ್ನು ಅಷ್ಟೇ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಸಿಂಪಲ್ ಆಗಿದೆ. ಸೊ ಇದು ಬಂದ್ಬಿಟ್ಟು ಇವಾಗ ಲೆಹಂಗಾ ಇದೆಯಲ್ಲ, ಲೆಹಂಗಾಗೆ ವೇಲು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ನೋಡಿ, ಗ್ರ್ಯಾಂಡ್ ಆಗಿದೆ. ಇದನ್ನ ಯಾವ ರೀತಿ ಅಂದ್ರೆ ಲೆಹಂಗಾ ತರ ಆದ್ರೂ ಉಟ್ಕೋಬಹುದು, ಲಂಗ ದಾವಣಿ ತರ ಆದ್ರೂ ಹಾಕೊಬಹುದು, ಮತ್ತೆ ಒಂಥರ ಡಿಸೈನ್ ಆಗಿ ಹಾಕೋಬಹುದು. ಚೆನ್ನಾಗಿದೆ, ಸಿಂಪಲ್ ಆಗಿದೆ ನೋಡಿ. ನೇಳೆ ಕಲರ್ ಇದೆ, ಹಾಗೆ ಇದು ಫ್ಲವರ್ ಇದೆ, ಚೆನ್ನಾಗಿದೆ ಪ್ರಾಡಕ್ಟ್ ನೋಡಿ. ಹೀಗೆ ಹಾಕೋಬಹುದು, ಈ ರೀತಿ ಹಾಕೊಬಹುದು. ಬಂದ್ಬಿಟ್ಟು ಇದು ವಾಣಿಗೆ ಅಂತ ತಗೊಂಡಿರೋದು. ವಾಣಿಗೆ ಕಾಲೇಜ್ ಬೇರೆ ಸ್ಟಾರ್ಟ್ ಆಯ್ತಲ್ಲ, ಸೊ ಕಾಲೇಜ್ಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ತಗೊಂಡಿದೀನಿ. ಎಷ್ಟು ಚೆನ್ನಾಗಿದೆ ನೋಡಿ, ನೋಡ್ತಾ ಇರ್ಬೋದು. ಇದು ಬಂದ್ಬಿಟ್ಟು ನೋಡಿ ಈ ರೀತಿ ಇದೆ, ಬಮ್ಮ ಹತ್ರ ನೋಡಿ ಈ ರೀತಿ ಇದೆ ನೋಡಿ, ಎಷ್ಟು ಚೆನ್ನಾಗಿರುತ್ತೆ, ಟ್ರೆಂಡಿ ಆಗಿದೆ ಈ ಡ್ರೆಸ್ ಅನ್ನೋದು. ಸ್ಲೀವ್ ಅಷ್ಟೇ ತುಂಬಾ ಟ್ರೆಂಡಿ ಆಗಿದೆ. ಆಮೇಲೆ ಬ್ಯಾಕ್ ನೋಡಿದ್ರೆ ಜಿಪ್ ಅನ್ನೋದಿಲ್ಲ, ಜಿಪ್ ನೋಡಿ ಈ ತರ ಎಲಾಸ್ಟಿಕ್ ಇದೆ, ಎಲಾಸ್ಟಿಕ್ ಇದೆ, ಯಾವ ಸೈಜ್ ಬೇಕಾದ್ರೂ ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ ನೋಡಿ. ನಮ್ ವಾಣಿ ಹತ್ರ ಸ್ಕೈ ಬ್ಲೂ ಕಲರ್ ಇರ್ಲಿಲ್ಲ, ಅದಕ್ಕೋಸ್ಕರ ನಾನು ಸ್ಕೈ ಬ್ಲೂ ಕಲರ್ ಅನ್ನೋ ಟಾಪ್ ನ ತಗೊಂಡಿದ್ದೀನಿ. ಶಾರ್ಟ್ ಆಗಿದೆ ಇದು, ಅಂದ್ರೆ ಮಂಡಿ ತನಕ ಬರುತ್ತೆ. ಅಂದ್ರೆ ವಾಣಿಗೆ ಲಾಂಗ್ ಎಲ್ಲ ಇಷ್ಟ ಆಗೋದಿಲ್ಲ. ಹಾಗೆ ಇದಕ್ಕೆ ಮ್ಯಾಚಿಂಗ್ ಆಗಿ ನಾನು ಸಿಲ್ವರ್ ಕಲರ್ ಪ್ಯಾಂಟ್ ಅನ್ನೋದನ್ನ ತಗೊಂಡಿದ್ದೀನಿ. ಇದ್ರದ್ದು ಅಷ್ಟೇ ಪ್ರೈಸ್ ಎಷ್ಟು ಅಂತಂದ್ರೆ ಇವಾಗ ಬಟ್ಟೆ ಇದೆಯಲ್ಲ, ಬಟ್ಟೆಗೆ ಬಂದ್ಬಿಟ್ಟು 700 rupees ಆಯ್ತು. ಹಾಗೆ ಇದು ಪ್ಯಾಂಟ್ ಬಂದ್ಬಿಟ್ಟು 200 rupees ಆಗಿದೆ ಪ್ಯಾಂಟು. ಅಂದ್ರೆ ನಾವು ಯಾವಾಗ್ಲೂ ಅಷ್ಟೇ ಶಾಪ್ ಅಲ್ಲಿ ತಗೊಳೋದ್ಕಿಂತ ಬೇರೆ ಬೇರೆ ಶಾಪ್ ಅಲ್ಲಿ ಆಗಾಗ ಅಂದ್ರೆ ಸರ್ಚ್ ಮಾಡಿದ್ರೆ ಒಂದೊಳ್ಳೆ ಡ್ರೆಸ್ಸಸ್ ಅನ್ನೋದು ಸಿಗುತ್ತೆ. ಸೊ ಆಮೇಲೆ ನನಗೆ ಈ ಡ್ರೆಸ್ ಎಲ್ಲ ಇಷ್ಟ ಆದ್ಮೇಲೆ ಸೊ ವಾಣಿಗೆ ಕಾಲೇಜ್ಗೆ ಅಂತಾನೆ ಒಂದು 3 ಜೊತೆ ಬಟ್ಟೆನ ನಾನ್ ತಗೊಂಡೆ.
ಹಾಗೆ ಇದು ನನ್ನ ಫೇವ್ರೇಟ್ ನಮ್ಮ ಪಾಪುಗೆ ಅಂತ ಹೇಳ್ಬಿಟ್ಟು ನಾನು ತಗೊಂಡಿರೋಂಥದ್ದು ಸುದೀಕ್ಷಾಗೆ. ಇದು ಹಬ್ಬ ಬೇರೆ ಬಂತಲ್ವಾ, ಅಂದ್ರೆ 2 ಡೇಸ್ ಹಬ್ಬ ಅಲ್ವಾ, ಮಂಗಳವಾರ ಮತ್ತೆ ಬುಧವಾರ ಇದೆಯಲ್ಲ, ಸೊ ಅದಕ್ಕೋಸ್ಕರ ಸುದೀಕ್ಷಾ ಪಾಪುಗೆ ಅಂದ್ಬಿಟ್ಟು ನಾನು 2 ಜೊತೆ ಬಟ್ಟೆ ತಗೊಂಡಿದ್ದೀನಿ. ಇದು ಪ್ಯೂರ್ ಕಾಟನ್ ಇದೆ. ಒಂದು ಜೊತೆ ನೋಡ್ತಾ ಇರ್ಬೋದು, ಇದು ಬಂದ್ಬಿಟ್ಟು ವೈಟ್ ಕಲರ್ ಅಲ್ಲಿ ಇದೆ. ತುಂಬಾ ಕಾಟನ್ ಇದೆ, ತುಂಬಾ ಸಾಫ್ಟ್ ಆಗಿದೆ. ಸೊ ಅದಕ್ಕೋಸ್ಕರ ಈ ಬಟ್ಟೆನ ತಗೊಂಡಿದ್ದೀನಿ. ಹಾಗೆ ಇದು ಮೆಂತ್ಯ ಕಲರ್ ಅಲ್ಲಿ ನಿಕ್ಕರ್ ಅನ್ನೋದು ಬಂದಿದೆ. ಸೊ ಇನ್ನೊಂದು ಬಂದ್ಬಿಟ್ಟು ಮೆಂತ್ಯ ಕಲರು ಹಾಗೆ ವೈಟ್ ಕಲರು ನಿಕ್ಕರ್ ಅನ್ನೋದು ಬಂದಿದೆ. ಸೊ ಎಷ್ಟು ಸಾಫ್ಟ್ ಆಗಿದೆ ಗೊತ್ತಾ, ಅಂದ್ರೆ ಒಂದು ಹಾಫ್ ಸ್ಲೀವ್ ತರ ಕೊಟ್ಟಿದ್ದಾರೆ, ಇನ್ನೊಂದು ಫುಲ್ ಸ್ಲೀವ್ ತರ ಕೊಟ್ಟಿದ್ದಾರೆ. ಅಂದ್ರೆ ಮಕ್ಳಿಗೆ ಬಟ್ಟೆ ಹಾಕಿದ್ರೆ ಒಂಥರ ಅಂದ್ರೆ ಕಂಫರ್ಟಬಲ್ ಆಗಿರ್ಬೇಕು, ಅವಾಗ ಮಕ್ಕಳು ಚೆನ್ನಾಗಿ ಆಟ ಆಡ್ಕೊಂಡಿರ್ತಾರೆ. ನಮ್ಮ ಪಾಪು ಹೆಂಗೆ ಅಂತಂದ್ರೆ ಸ್ವಲ್ಪ ನೀರ್ ಆಗಂಗಿಲ್ಲ ಬಟ್ಟೆಗೆ, ಆಮೇಲೆ ಒಂದ್ ಸ್ವಲ್ಪ ಗಲೀಜಾಗಂಗಿಲ್ಲ. ಸೊ ದಿನಕ್ಕೆ ಏನಿಲ್ಲ ಅಂತಂದ್ರು 8ರಿಂದ 9 ಜೊತೆ ಬಟ್ಟೆ ಬಿಚ್ಚಾಕ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಮಕ್ಳು ಇರೋ ಮನೆಯಲ್ಲಿ ಏನು ಮಾಡೋದಕ್ಕಾಗೋದಿಲ್ಲ, ಎಲ್ಲ ಹಂಗೇನೆ. ಆಮೇಲೆ ನೆಕ್ಸ್ಟ್ ನೋಡಂಗಾದ್ರೆ ಅತ್ತೆಗೆ ಅಂದ್ಬಿಟ್ಟು ನಾನು ಸ್ಯಾರಿ ತಗೊಂಡಿದ್ದೀನಿ. ಇದು ಬಂದ್ಬಿಟ್ಟು ಸಾಫ್ಟ್ ಆಗಿದೆ, ಅಂದ್ರೆ ಊರ ಹಬ್ಬಕ್ಕೆ ಅಂತ ತಗೊಂಡಿಲ್ಲ, ಅಂದ್ರೆ ಮನೆಯಲ್ಲಿ ಸಿಂಪಲ್ ಆಗಿ ಉಟ್ಕೊಳಕ್ಕೆ ಅಂದ್ಬಿಟ್ಟು ತಗೊಂಡಿರೋಂಥದ್ದು. ಯಾಕೆ ಅಂತಂದ್ರೆ ಊರ ಹಬ್ಬಕ್ಕೆಲ್ಲ ಸ್ವಲ್ಪ ಗ್ರ್ಯಾಂಡ್ ಆಗಿ ಉಟ್ಕೋಬೇಕು ಅಂದ್ರೆ ಎಲ್ರು ಬರ್ತಾರೆ ನೆಂಟ್ರಿಸ್ಟ್ರು, ಅವ್ರ ಮುಂದೆ ಸ್ವಲ್ಪ ಚೆನ್ನಾಗಿ ಕಾಣ್ಬೇಕು ಅಂತಂದ್ರೆ ಒಂದ್ ಸ್ವಲ್ಪ ಗ್ರ್ಯಾಂಡ್ ಆಗಿ ರೆಡಿ ಆಗ್ಬೇಕು. ಸೊ ಅದಕ್ಕೋಸ್ಕರ ಮೊನ್ನೆ ತಾನೇ ತಂದಿದ್ವಿ ಸೀರೆ, ಬಟ್ ಬೇಡ ಅಂತಂದ್ರು. ಅವ್ರಿಗೆ ಮನೆ ಹತ್ರ ಹಾಕೊಳೋದಂದ್ರೆ ಈ ತರ ಸೀರೆ ಸಿಂಪಲ್ ಆಗಿರ್ಬೇಕಂದ್ರೆ ಸಾಫ್ಟ್ ಆಗಿರ್ಬೇಕು. ಅಂದ್ರೆ ಈ ಸೀರೆ ಬಂದು ಫ್ರೆಂಡ್ಸ್ ತುಂಬಾನೇ ಸಾಫ್ಟ್ ಆಗಿರುತ್ತೆ, ನೋಡೋದಿಕ್ಕೆ ಸಿಂಪಲ್ ಆಗಿರುತ್ತೆ. ಅಂದ್ರೆ ಈ ಸೀರೆ ಉಟ್ಕೊಂಡು ತುಂಬಾ ಕೆಲಸ ಮಾಡ್ಬೋದು. ಹಾಗೆ ಈ ಸೀರೆಗೆ ನಾನು 400 ರುಪೀಸ್ ನ ಪೇ ಮಾಡಿದ್ದೀನಿ. ಈ ಎಲ್ಲ ಪ್ರಾಡಕ್ಟ್ ಲಿಂಕ್ ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಫ್ರೆಂಡ್ಸ್, ಬೇಕು ಅಂತಂದ್ರೆ ನೀವು ಬೈ ಮಾಡ್ಬೋದು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದೀನಿ. ಈ ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರಾದ್ರೂ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇನ್ನೂ ಚೆನ್ನಾಗಿರೋ ವಿಡಿಯೋಗಳನ್ನ ಹಾಕೋದಿಕ್ಕೆ ನಾನು ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು.